ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಭೂಮಿ ಒಂದಾಗೋ ಗಾಡಿಗೆ ಬಂದೇ ಬಿಡ್ತು. ಅಜಿತ್ಗೆ ಭೂಮಿ ಅಪ್ಪ ಅಮ್ಮನ ಮೇಲೆ ಡೌಟ್ ಬರೋದ್ರ ಜೊತೆಗೆ ಇಲ್ಲಿ ಭೂಮಿ ತಂದೆ ತಾಯಿ ತನ್ನ ಅತ್ತೆ ಮಾವ ಅನ್ನೋ ಸತ್ಯ ಗೊತ್ತಾಯ್ತಾ. ಇದು ಎಲ್ಲದ್ರ ಜೊತೆಗೆ ಶ್ರವಣ್ ಮತ್ತು ಸತ್ಯ ಇಬ್ಬರು ಕೂಡ ಸೇರಿಕೊಂಡಿದ್ದ ದೇವ್ಯಾನಿ ಮತ್ತು ಅಶ್ವಿನಿಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿದ್ರು. ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಭೂಮಿ ಮತ್ತು ಅವರ ಒಂದು ಕಾಲೋನಿ ಜನಗಳನ್ನ ಬಿಡುಗಡೆ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ಸತ್ಯನ ಸಾಕ್ಷಿ ಸೇವೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭೂಮಿ ಮತ್ತು ಕಾಲೋನಿ ಜನಗಳನ್ನ ಬೇಲ್ಕೊಟ್ಟು ಬಿಡಿಸೋದಕ್ಕೆ ಬರೋದೇ ಇಲ್ಲ. ಇಲ್ಲಿ ಅಚ್ಯುತ್ ಕಾಲ್ ಮಾಡ್ತಾರೆ, ರಾತ್ರಿ ಸಂಜೆ ಆಗೋಗುತ್ತೆ. ಏನದು ಇಷ್ಟೊತ್ತಾದರೂ ಕೂಡ ಇಲ್ಲಿ ಸತ್ಯನ ಬಂದು ಬೇಲ್ ತೊಗೊಂಡು ಬರಲೇ ಇಲ್ವಲ್ಲ ಅಂತ. ಹಾಗಾಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ತುಂಬ ನೇರವಾಗೇ ಹೇಳಿಬಿಡ್ತಾರೆ ಸತ್ಯಣ್ಣ, ಇಲ್ಲ ನಾನು ಬೇಲ್ ಕೊಡ್ಸೋಕ್ಕಾಗಿಲ್ಲ, ಯಾಕಂದರೆ ನಾನು ಕೋರ್ಟ್ಗೆ ಹೋಗಲೇ ಇಲ್ಲ, ಯಾಕಂದರೆ ಸಾಕ್ಷಿ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಅದೇ ಕಾರಣಕ್ಕೆ ನಾನು ಇಲ್ಲಿ ಬರಬೇಕಾಯ್ತು ಅಂತ ಮತ್ತೆ ಮುಂದುವರೆದು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಜಿತ್ ತುಂಬ ಬೇಜಾರು ಮಾಡಿಕೊಂಡು ಕಾಲ್ ಕಟ್ ಮಾಡಿಬಿಡ್ತಾರೆ. ಇಲ್ಲ ಸತ್ಯಣ್ಣ, ನಿಮ್ಗೆ ಯಾರಿಗೂ ಬೇಲ್ ತಂದಿಲ್ಲ, ಹಾಗಾಗಿ ನಾನು ನಿಮ್ಮನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಂತ. ಈ ಕಡೆ ಭೂಮಿ ಮತ್ತು ಎಲ್ಲರಿಗೂ ಕೂಡ ಆತಂಕ ಆಗುತ್ತೆ. ಏನಪ್ಪ ಇಷ್ಟೊತ್ತು ಹೇಗೋ ಇಲ್ಲಿದ್ವಿ, ಆದರೆ ಇವಾಗ ಕೋರ್ಟ್ಗೆ ಹೋಗ್ಬೇಕಾ, ಅಲ್ಲೇನು ಜೈಲ್ಗೆ ಹೋದರೆ ಏನು ಮಾಡೋದು ಅಂತ. ಈ ಕಡೆ ಭೂಮಿಗಂತೂ ಆ ಒಂದು ಯೋಚನೆ ದುಪ್ಪಟ್ಟಾಗ್ಬಿಡುತ್ತೆ. ಖಂಡಿತವಾಗ್ಲೂ ಈತ ಕಡೆ ರಾಣ ಅಂತೂ ತುಂಬಾ ರೆಬೆಲ್ ಅಂತ ವ್ಯಕ್ತಿತ್ವ, ತುಂಬಾ ಕಟಕ. ಅಂಥದ್ರಲ್ಲಿ ನನ್ನನ್ನು ಪೊಲೀಸ್ ಸ್ಟೇಷನ್ ಕಳಿಸೋ ವ್ಯಕ್ತಿ ಜೈಲಿಗೆ ಕಳಿಸ್ದೇ ಇರ್ತಾರೆ. ಖಂಡಿತ ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಜೈಲಿಗೆ ಕಳಿಸಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನಾನು ಜೈಲಿಗೆ ಹೋದರೆ ನನ್ನ ಅಮ್ಮನ ಜವಾಬ್ದಾರಿ ನೀವು ನೋಡ್ಕೋಬೇಕು ಅಂತ ಅಜಿತ್ಗೆ ಕೂಡ ಹೇಳಿರ್ತಾಳೆ. ಇನ್ನೇನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಭೂಮಿ ಮತ್ತು ಕಾಲೋನಿ ಜನಗಳನ್ನ ಅಜಿತ್ ಕರ್ಕೊಂಡು ಹೋಗಬೇಕು. ಬಟ್ ಅಷ್ಟರಲ್ಲಿ ಶ್ರವಣ್ಣ ಅಲ್ಲಿಗೆ ಬೇಲ್ ತೊಗೊಂಡು ಬರ್ತಾರೆ, ಬೇಲ್ ಕೊಡ್ತಾರೆ. ಬೇಲ್ ಕೊಟ್ಟಿದ್ದೆ ನಿಜವಾಗ್ಲೂ ಅಜಿತ್ಗೆ ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ. ಭೂಮಿಗಂತೂ ಅಚ್ಚರಿ ಆಗುತ್ತೆ. ಜೊತೆಗೆ ಅಲ್ಲಿರೋ ಜನಗಳು ಕೂಡ ಧನ್ಯವಾದ ತಿಳಿಸ್ತಾರೆ. ನಿಮಗೆಲ್ಲ ಇರೋಕ್ಕೆ ವ್ಯವಸ್ಥೆ ಆಗಿದೆ, ಹೊರಗಡೆ ಗಾಡಿ ನಿಂತಿದೆ, ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ತದನಂತರ ಇಲ್ಲಿ ಭೂಮಿ ನಿಜವಾಗ್ಲೂ ಶ್ರವಣ್ ಸಾಹೇಬ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ನಿಮಗೆ ನಾನಂದರೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ, ಆದರೆ ಈ ರೀತಿಯಾಗಿ ನಾನು ಯಾವತ್ತೂ ಕಷ್ಟದಲ್ಲಿ ಇರಬೇಕಿದ್ರೂ ಕೂಡ ನನ್ನ ಜೊತೆ ಬಂದು ನಿಂತ್ಕೋತೀರ. ಅವತ್ತು ಅಪ್ಪ ಅಂತ ಮೊಬೈಲಲ್ಲಿ ಸೇವ್ ಮಾಡಿಕೊಂಡಾಗ ಯಾಕೆ ಸೇವ್ ಮಾಡಿಕೊಂಡೆ ಅಂತ ಬೈದ್ರಿ, ಆದರೆ ಇವತ್ತು ನೋಡಿದ್ರೆ ನನ್ನ ಅಪ್ಪನ ಸ್ಥಾನದಲ್ಲಿ ನಿಂತು ಈ ರೀತಿಯಾಗಿ ನನಗೆ ಬೇಲ್ ತೊಗೊಂಡು ಬಂದಿದ್ರೆ ನಿಜವಾಗ್ಲೂ ನನಗೆ ನೀವೇ ನನ್ನ ಅಪ್ಪ, ನಾನೇ ನಿಮ್ಮ ಮಗಳು ಅಂತ ಅನ್ನಿಸ್ಬಿಡುತ್ತೆ ಅಂತ ಹೇಳಿ ಸತ್ಯನೇ ಹೇಳ್ಬಿಡ್ತಾಳೆ ಭೂಮಿ. ಅದನ್ನು ಕೇಳಿದ ನಿಜವಾಗ್ಲೂ ಅಜಿತ್ ಮತ್ತು ಶ್ರವಣ್ ಶಾಕ್ ಆಗ್ತಾರೆ. ಇತ್ತ ಕಡೆ ಏನು ಮಾತಾಡ್ತಿದ್ಯಾ ನೀನು ವೀರನ್ ನನ್ನ ಮಗಳು, ಅದು ಹೇಗೆ ನನ್ನ ಮಗಳಾಗೋಕ್ಕಾಗತ್ತೆ, ನನ್ನ ಮಗಳು ಮನಸ್ವಿನಿ ಅಂತ ಶ್ರವಣ್ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಭೂಮಿ, ಹೌದು ನನ್ನ ತಂದೆ ವೀರನ್ ಅವರೇ ಇರ್ಬೋದು, ಆದರೆ ಯಾರು ಗೊತ್ತು, ಯಾವುದೋ ಕ್ಷಣದಲ್ಲಿ ನಾನು ನಿಮ್ಮ ಮಗಳ ಆಗಿರ್ಬೋದಲ್ವ ಅಂತ ಭೂಮಿ ಹೇಳ್ತಾರೆ. ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದು ಬೇಕಾಗಿಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಸತ್ಯ ಕಾಲ್ ಮಾಡಿ ಹೇಳ್ದ, ನನಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಪರ್ಸ್ನಲ್ ಕೆಲಸದಿಂದ, ಹಾಗಾಗಿ ಭೂಮಿ ಮತ್ತು ಕಾಲೋನಿ ಜನಗಳಿಗೆ ನೀವು ಬೇಲ್ ತೊಗೊಂಡೋಗಿ ಕೊಡಿಸಿ ಅಂತ. ಅದಕ್ಕೆ ಕಾರಣಕ್ಕೋಸ್ಕರ ಅಷ್ಟೇ ನಾನು ಬಂದಿದ್ದು. ಜೊತೆಗೆ ಮನೆ ಮರ್ಯಾದೆ ವಿಷಯ ಅಲ್ವಾ, ಅದಕ್ಕೋಸ್ಕರನೇ ಬಂದಿದ್ದು. ಇನ್ನು ಮುಂದೆ ಎಚ್ಚರಿಕೆಯಿಂದ ಇರು, ಈ ರೀತಿಯೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ, ಮನೆ ಮರ್ಯಾದೆಗೆ ಚ್ಯುತಿ ಬರುತ್ತೆ ಅಂತ ಹೇಳಿ ಶ್ರವಣ್ಣ ಅಲ್ಲಿಂದ ಹೊಡ್ತಾರೆ. ಈ ಮಾತನ್ನು ಕೇಳಿದ್ದೆ ಸತ್ಯನ ನಿಮ್ಮನ್ನ ಕಳಿಸಿ ಬೇಲ್ ಕೊಡ್ಸಿದ್ರ ಅಂತ ಹೇಳಿ ಅಚ್ಯುತ್ಗೆ ಒಂದು ರೀತಿ ಆಗುತ್ತೆ. ಸತ್ಯ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ನಾನು ಅಂತ. ನಂತರ ಇಲ್ಲಿ ಸತ್ಯನ ಕೂಡ ನಿಜವಾಗ್ಲೂ ಸಾಕ್ಷಿ ಸೇವೆಯಲ್ಲಿ ನಿರತರಾಗಿಬಿಟ್ಟಿದ್ದಾರೆ. ಈ ಕಡೆ ಸಾಕ್ಷಿ ಸತ್ಯನನ್ನು ಎಷ್ಟು ಬಲೆಗೆ ಬೀಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಬಲೆಗೆ ಬೀಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸತ್ಯನ ಇಲ್ಲೇ ಎಂಗೇಜ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ಆತ ಕಡೆ ಭೂಮಿ ಮತ್ತು ಅಜಿತ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಆತನನ್ನು ಬ್ಲಾಕ್ ಮಾಡ್ತಿದ್ದಾಳೆ. ಬಟ್ ಇದರ ನಡುವೆ ಏನಪ್ಪ ಮಾಡೋದು, ಭೂಮಿಗೆ ಬೇಲ್ ಸಿಕ್ತೋ ಇಲ್ವೋ ಅಂತ ಹೇಳಿ ಸತ್ಯನ ಅನ್ಕೋತಾರೆ. ಏನಿದು ಇಲ್ಲಿ ಸತ್ಯ ಇದ್ದಾನೆ, ಆ ಕಡೆ ಶ್ರವಣ್ ಲಾಕ್ ಆಗಿದ್ದಾರೆ, ಇಬ್ಬರು ಕೂಡ ಹೋಗಿಲ್ಲ ಅಂದರೆ ಭೂಮಿಗೆ ಯಾರು ಬೇಲ್ ಕೊಡ್ಸೋಕ್ಕಾಗತ್ತೆ ಅಂತ ಸಾಕ್ಷಿ ಯೋಚನೆ ಮಾಡ್ತಿದ್ದಾಳೆ. ಅದರ ನಡುವೆ ಇಲ್ಲಿ ಊಟ ಕೂಡ ಬರುತ್ತೆ. ಸತ್ಯಣ್ಣ ಇಲ್ಲಿ ಸಾಕ್ಷಿಗೆ ಊಟ ಕೂಡ ಹಾಕ್ಕೊಡ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಕಾಲ್ ಮಾಡ್ತಾರೆ. ಅಜಿತ್ ಕಾಲ್ ಮಾಡಿದ್ದೆ ಸತ್ಯಣ್ಣ
ಶ್ರವಣ ಮಾವ ಬಂದು ಬೇಲ್ ಕೊಡಿಸಿದ್ರು ಅಂದಾಗ ಹೌದಾ ಒಳ್ಳೇದಾಯಿತು, ನಾನು ನಿನಗೆ ಆಗಲೇ ಹೇಳೋಣ ಅಂತ ಟ್ರೈ ಮಾಡಿದೆ, ಬಟ್ ನೀನು ಕಾಲ್ ಕಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇಲ್ಲಿ ಸತ್ಯನ ಅಜಿತ್ ಕೂಡ ಕೇಳಿರ್ತಾರೆ ಸತ್ಯಣ್ಣನ ಹತ್ರ ನಿಮ್ಮ ಫ್ರೆಂಡ್ ಹೇಗಿದ್ದಾರೆ ಏನು ಅಂತ, ಸಿಕ್ತಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ ಸತ್ಯನ. ಇತ್ತ ಕಡೆ ಸಾಕ್ಷಿಗೆ ಏನು ಬೇಲ್ ವಿಷಯ ಎಂಥದ್ದು ಅಂತ ಕೇಳಿದಾಗ ಅಯ್ಯೋ ನನ್ನ ಫ್ರೆಂಡ್ ಹೆಂಡತಿ ಭೂಮಿ ಇದ್ದಾಳಲ್ವ, ಭೂಮಿ ಮತ್ತು ಕಾಲೋನಿ ಜನಗಳಿಗೆ ಒಂದು ಸಮಸ್ಯೆ ಆಗಿತ್ತು, ರಾಣ ಅಂತಕ್ಕಂಥ ರೌಡಿ ಸಮಸ್ಯೆ ಮಾಡಿದ್ದ, ಆ ಕಾರಣಕ್ಕೆ ಹೋಗಿ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ರು. ಬಟ್ ಅಲ್ಲಿ ಅಜಿತೆ ಅರೆಸ್ಟ್ ಮಾಡಬೇಕಾಯ್ತು, ಅವ್ರಿಗೆ ಬೇಲ್ ಕೊಡಿಸ್ಬೇಕಿತ್ತು ನಾನು, ಬಟ್ ನಾನು ಇಲ್ಲಿಗೆ ಬಂದುಬಿಟ್ಟೆ ಅಲ್ವಾ, ಹಾಗಾಗಿ ಶ್ರವಣ್ ಅವ್ರಿಗೆ ಹೇಳಿದೆ, ಅವರು ಹೋಗಿ ಬೇಲ್ ಕೊಡಿಸಿದಾರಂತ ಅಂದಾಗ ನಿಜವಾಗ್ಲೂ ಶಾಕ್ ಆಗಿಬಿಡ್ತಾಳೆ ಸಾಕ್ಷಿ. ಶ್ರವಣ್ ಅವರು ಬೇಲ್ ಕೊಡಿಸಿದ್ರ, ಸಾರಿ ನನಗೆ ನೀವು ಬೇಲ್ ಕೊಡ್ತಿರೋ ವಿಷಯ ಗೊತ್ತಿರಲಿಲ್ಲ ಅಂದಾಗ ಪರವಾಗಿಲ್ಲ ಸಾರಿ ಥ್ಯಾಂಕ್ಸ್, ಯಾತಕ್ಕೆ ನಮ್ಮಿಬ್ಬರ ನಡುವೆ, ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಬಿಡ್ತಾರೆ ಸತ್ಯನ. ಇತ್ತ ಕಡೆ ನನ್ನ ತಂಗಿನ ನಾನು ಬೇಲ್ ವಿಷಯದಲ್ಲಿ ಮರೆಯೋಕ್ಕಾಗತ್ತಾ, ನಿಮ್ಮ ಹತ್ರ ಬಂದ ಮಾತ್ರಕ್ಕೆ ಅನ್ನೋ ವಿಷಯವನ್ನು ಕೂಡ ತಿಳಿಸ್ತಾರೆ. ಇದರಿಂದಾಗೆ ನಿಜವಾಗ್ಲೂ ಸಾಕ್ಷಿ ಮುಗೀತು, ನಾನು ಮಾಡಿದ ಎಲ್ಲ ಪ್ರಯತ್ನ ಕೂಡ ವೇಸ್ಟ್ ಆಯಿತು ಅಂತ ಅನ್ಕೋತಿದ್ದಾರೆ. ಇತ್ತ ಕಡೆ ಶ್ರವಣ್ ಕೂಡ ಮನೆಗೆ ಬಂದಿದೆ, ಭೂಮಿ ಮತ್ತು ಅವರ ಕಾಲೋನಿ ಜನಗಳಿಗೆ ಬೇಲ್ ಕೊಡಿಸ್ದೆ ಅಂದಾಗ ಇಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿ ಶಾಕ್ ಆಗ್ತಾರೆ. ಬಿಕಾಸ್ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಶ್ರವಣ್ನ ಬ್ಲಾಕ್ ಮಾಡಿದರು, ಬಟ್ ಅದು ಎಲ್ಲವನ್ನ ಕೂಡ ಮೀರಿ ಸತ್ಯನ ಮತ್ತು ಶ್ರವಣ್ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಅವ್ರಿಗೆ ಚಳ್ಳೆ ಹಣ್ಣನ್ನೇ ತಿನ್ನಿಸಿದ್ರು ಅವ್ರಿಗೆ ಗೊತ್ತಿಲ್ಲದಾಗೆ ಅಂತಲೇ ಹೇಳ್ಬೋದು, ಭೂಮಿಗೆ ಬೇಲ್ ಕೊಡಿಸೋ ಮುಖಾಂತರ. ಇದೆಲ್ಲದರ ನಡುವೆ ಶ್ರವಣ್ ಅವರು ಇಲ್ಲಿ ದೇವ್ಯಾನಿ ಬಂದಿದೆ, ಇದರಿಂದಾಗಿ ರಾಣ ಅದು ರಮಣ್ ಭಾವಂಗೆ ತೊಂದರೆ ಆಗೋದಿಲ್ವಾ ಬಿಸ್ನೆಸ್ಗೆ ಅಂತ ಹೇಳ್ತಾರೆ. ಈ ಕಡೆ ಸಂಗೀತ ಅವರು ದುಡ್ಡು ಕೊಟ್ಬಿಟ್ರೆ ಆಯಿತು, ನೀವು ಒಳ್ಳೆ ಕೆಲಸ ಮಾಡ್ತೆ ಶ್ರವಣ್ ಅಂತ ಸಂಗೀತ ಅವರು ಹೇಳ್ತಾರೆ. ಈ ಕಡೆ ಶ್ರವಣ್ಣ ಹೌದು ನಾನು ಕೂಡ ಅದಕ್ಕೆ ಸುಮ್ಮನಿದ್ದೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ, ಬಟ್ ಅದಕ್ಕೂ ಮೀರಿ ಮನುಷ್ಯತ್ವ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸತ್ಯ ನನಗೆ ಕಾಲ್ ಮಾಡಿ ಹೇಳ್ದ ಬೇಲ್ ಕೊಡ್ಸೋಕ್ಕಾಗ್ತಿಲ್ಲ ಕೊಡಿಸಿ ಅಂತ, ಮನೆ ಮರ್ಯಾದೆ ಕೂಡ ಆಗಿತ್ತಲ್ವ ಅದೇ ಕಾರಣಕ್ಕೆ ನಾನು ಬೇಲ್ ಕೊಡಿಸ್ದೆ ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ಕೂಡ ಏನಿದು ಬರೀ ನಮ್ಮನೆ ಮರ್ಯಾದೆ ತೆಗೆಯೋದೇ ಆಗೋಯ್ತು ಅದು ಇದು ಅಂತ ಹೇಳ್ತಿರ್ತಾರೆ. ನೋಡಿ ಅಮ್ಮ, ಮನೆ ಮರ್ಯಾದೆ ಮುಖ್ಯ ಆಗಿತ್ತಲ್ವ, ಈ ರೀತಿಯಾಗಿ ನೀನು ಸುಸೆ ಅಂತ ಒಪ್ಕೊಳ್ದೇ ಇದ್ರೂ ಕೂಡ ಆಕಿ ಮನೆ ಸುಸೆ ಅಂತಾನೆ ಎಲ್ಲರೂ ಕೂಡ ಹೇಳೋದು, ಅಜಿತ್ ಹೆಂಡತಿ ಅಂತಾನೆ ಹೇಳೋದು, ಹಾಗಾಗಿ ಮನೆ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಭೂಮಿಗೆ ಬೇಲ್ ಕೊಡಿಸ್ದೆ ಅಂತಾರೆ. ಜೊತೆಗೆ ಅಷ್ಟರಲ್ಲಿ ಇಲ್ಲಿ ಅಜಿತ್ ಭೂಮಿಯನ್ನು ಕರ್ಕೊಂಡು ಬರ್ತಾರೆಪ್ಪ, ನೀವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ಜನಗಳನ್ನ ನೀವು ಆ ರೀತಿ ಹೊರಗಡೆ ಕಳಿಸ್ಬಾರ್ದಿತ್ತು ಅಂತ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಈ ಕಾಲೋನಿ ಜನಗಳ ವ್ಯವಸ್ಥೆ ಏನಾಯಿತು ಏನು ಅಂತ ಸಂಗೀತ ಅವ್ರು ಕೇಳಿದ್ದಕ್ಕೆ ಅವ್ರು ನನ್ನ ಫ್ರೆಂಡ್ ಔಟೌಸಲ್ಲಿದ್ದಾರೆ, ನೀವೇನು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಜೊತೆಗೆ ಇಡೀ ಮನೆಯವ್ರಿಗೆ ಭೂಮಿ ಏನೇ ಆದರೂ ಆಕೆ ನನ್ನ ಹೆಂಡತಿ, ಅವಳು ಪ್ರತಿ ಬಾರಿ ಜೈಲಿಗೆ ಹೋದರೂ ಪರವಾಗಿಲ್ಲ, ನಿಜವಾಗ್ಲೂ ಕೃಷ್ಣ ಹುಟ್ಟಿದ್ದು ಜೈಲಲ್ಲೇ ಅಲ್ವಾ, ನನ್ನ ಹೆಂಡತಿಯನ್ನು ತಪ್ಪು ಮಾಡಿಲ್ಲ ಅಂತ ಹೇಳಿ ಭೂಮಿನ ಕರ್ಕೊಂಡು ರೂಮಿಗೆ ಹೋಗ್ತಾರೆ. ನಂತರ ನೀನು ನಿಜವಾಗ್ಲೂ ವೀರಣ್ಣ ಭಾಗ್ಯಮ್ಮನ ಮಗಳೇನ ಅನ್ನೋ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಭೂಮಿ ಒಂದು ಕ್ಷಣ ಬೆಚ್ಚಾಗಿಬಿಡ್ತಾಳೆ, ಯಾಕೆ ರೀತಿ ಮಾತಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಅವರಿಬ್ರು ಎಷ್ಟು ಸಾಫ್ಟು, ನೀನು ನೋಡಿದ್ರೆ ಈ ರೀತಿ ರೆಬ್ಬಲ್ಲು, ಆದರೆ ಅವ್ರಿಗೂ ನಿನಗೂ ಏನೂ ಸಂಬಂಧ ಇಲ್ಲ, ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂದಾಗ ನೀವು ಕೇಳ್ತಿರೋದು ನಿಜ. ಯಾರು ಗೊತ್ತು ನಾನು ರೆಬ್ಬಲ್ ಅಂತ ಅವರ ಮಗಳೇ ಆಗಿರ್ಬೋದು, ಆದರೆ ನನಗೆ ನನ್ನಮ್ಮ ಆಚೆ ಬರೋ ತನಕ ಯಾವುದೇ ಕಾರಣಕ್ಕೂ ಅವರನ್ನು ಹುಡ್ಕೋ ಮನಸ್ಸಿಲ್ಲ ಅಂತ ಹೇಳಿ ಭೂಮಿ ಅನ್ಕೋತಾರೆ. ತದನಂತರ ಇಲ್ಲಿ ಅಚ್ಯುತ ಭೂಮಿಯನ್ನು ಪ್ರಶ್ನೆ ಮಾಡಿದಾಗ ಏನದು ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತೀರಾ, ನಾನು ವೀರಣ್ಣ ಭಾಗ್ಯಮ್ಮ ಅವ್ರ ಮಗಳೇ, ಅದರಲ್ಲಿ ಏನು ಡೌಟ್ ಇಲ್ಲ, ನೀವು ಇದೇ ರೀತಿ ಮಾತಾಡಿದ್ರೆ ಆಮೇಲೆ ಕಾಂಟ್ರಾಕ್ಟ್ ಹರಿದಾಗ್ಬಿಟ್ಟು ನಾನು ನಿಮ್ಮ ಹೆಂಡತಿ ಆಗಿಬಿಡ್ತೀನಿ ಹಾಗೆ ಹಿಂಗೆ ಅಂತ ಹೇಳಿ ಭಯಪಡಿಸ್ಬಿಡ್ತಾಳೆ ಅಚ್ಯುತ್ನ. ಅಯ್ಯಪ್ಪ ಹಾಗೆಲ್ಲ ಮಾಡಿಬಿಡ್ಬೇಡಮ್ಮ ಅಂತ ಹೇಳ್ತಿದ್ದಾರೆ ಅಚ್ಯುತ್. ತದನಂತರ ಭೂಮಿ ಸ್ನಾನ ಮಾಡಿಕೊಂಡು ಬರ್ತಿದ್ದಾಗ ಇಲ್ಲಿ ಭೂಮಿನ ನೋಡಿದ್ದೆ ಕಳೆದು ಹೋಗ್ತಿದ್ದಾರೆ ಅಚ್ಯುತ್ ಅಂತ ಹೇಳ್ಬೋದು. ಅಚ್ಯುತ್ ಬಳಿಯಲ್ಲಿ ಭೂಮಿ ಕೂಡ ಬಂದು ನಿಜವಾಗ್ಲೂ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಹಾಗಾದರೆ ಇದು ಎಲ್ಲದರ ನಡುವೆ ಸಾಕ್ಷಿ, ದೇವ್ಯಾನಿ ಹಾಗೆ ಅಶ್ವಿನಿ ಮೂವರು ಮಾಡಿದ ಪ್ಲಾನ್ ಉಲ್ಟಾ ಹೊಡೆದಿದೆ. ಈ ಮೂವರ ಪ್ಲಾನ್ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಸತ್ಯನ ಮತ್ತು ಶ್ರವಣ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.